ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡಬೇಕು ಅಂತ ಶರು ಹಬ್ಬಕ್ಕನನ್ನು ಮನೆಗೆ ಕರೆಸಿದ್ದಾರೆ. ಮಗ ರಾಕ್ಷಸ ಆಗ್ತದಾನೆ ಅನ್ನೋದು ಗೊತ್ತಾಗ್ತದಾಗೆ ಹಬ್ಬಕ್ಕ ಮನೆಗೆ ಬರ್ತಾರೆ. ಅದರ ನಡುವೆ ಇಲ್ಲಿ ದೃಷ್ಟಿಗೆ ಚಳಿ ಬಂದಿರುತ್ತೆ. ಇಲ್ಲಿ ಬೆಡ್ಶೀಟ್ ಹೊದಿಸಿ ದತ್ತನೇ ಹಾರೈಕೆ ಮಾಡ್ತಾರೆ. ಬೆಳಿಗ್ಗೆ ಆಗ್ತಿದ್ದಾಗೆ ಅಮ್ಮನನ್ನು ನೋಡಿ ದತ್ತಾಗೆ ತುಂಬಾ ಖುಷಿ ಆಗುತ್ತೆ. ತನ್ನ ಮಗನ ನೋಡಿ ಕಣ್ಣೀರು ಹಾಕ್ತಾರೆ. ತನ್ನ ಮಗನ ಈ ಪರಿಸ್ಥಿತಿಗೆ ನಾನು ಕಾರಣ ಅಂತ ಹೇಳಿ ಕೂಡ ತುಂಬಾ ಮರಗ್ತಾರೆ ಹಬ್ಬಕ್ಕ. ಅದರ ನಡುವೆ ಆ ಕಡೆ ಶರು ಅಕ್ಕ ತಂಗಿರು ಶರು ಹತ್ರ ಬಂದಿದ್ದೆ. ಏನಕ್ಕ ಮಾಡಿದೆ ಮಿರಾಕಲ್ ಅಂತಿದ್ದಾಗೆ ಜಸ್ಟ್ ಇಲ್ಲಿ ರಾಕ್ಷಸ ಆಗ್ತದಾನಮ್ಮ, ದೃಷ್ಟಿ ವಿರುದ್ಧ ಸೀಟ್ ತೀರಿಸ್ಕೊತದಾನೆ, ನಿನ್ನ ಮಗ ದುಷ್ಟ ಆಗ್ತದಾನೆ ಅಂತ ಹೇಳ್ತಿದ್ದಾಗೆ ಅಮ್ಮಂಗೆ ಮಗನ ಮೇಲೆ ತುಂಬಾ ಪ್ರೀತಿ, ಅದಕ್ಕೋಸ್ಕರ ಓಡ್ ಬಂದ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಖಂಡಿತವಾಗ್ಲೂ ದೃಷ್ಟಿಯನ್ನ ಮನೆಯಿಂದ ಆಚೆ ಕಳಿಸ್ತಾರಲ್ವಾ ಅಂದಾಗ ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ದೃಷ್ಟಿಯನ್ನ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅಮ್ಮ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದಬ್ತಾರೆ ಅಂತ ಹೇಳ್ತಾರೆ. ಆ ಕಡೆ ಹಬ್ಬಕ್ಕ ಎಲ್ಲರನ್ನ ಕೂಡ ಕರೀತಾರೆ. ಎಲ್ಲರನ್ನ ಕೂಡ ಕರೆದ ನಿಜವಾಗ್ಲೂ ಬಿಗ್ ಶಾಕ್ ಕೊಡ್ತಿರೋ ಶಾರುಗೆ. ಯಾಕಂದ್ರೆ ಇಲ್ಲಿ ಅಮ್ಮನ್ನ ಕರೆಸಿದ್ದೆ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ, ಆದ್ರೆ ಅಮ್ಮ ಮಾಡ್ತಿರೋದೇ ಬೇರೆ ಕೆಲಸ. ದೃಷ್ಟಿ ಮೇಲೆ ಕೋಪ ಇದೆ, ಸಿಟ್ಟಿದೆ, ಅದು ಅಲ್ಲಿ ಕೂಡ ಗೊತ್ತಾಗ್ತದೆ. ದೃಷ್ಟಿ ಟೀ ಅಂತ ಬಂದು ಕೊಟ್ಟಾಗ ದೃಷ್ಟಿ ಕೊಟ್ಟಂತ ಟೀನ ಇಲ್ಲಿ ಅವರು ತಗೊಳ್ಳೋದಿಲ್ಲ ಕೂಡ, ಬೇಡ ಅಂತ ಹೇಳ್ತಾರೆ. ಅದ್ರ ನಡುವೆ ಇಲ್ಲಿ ವಿಧಿ ಆಟ ಅಂತ ಅನ್ಸುತ್ತೆ. ದತ್ತ ಮತ್ತೆ ದೃಷ್ಟಿ ಮದುವೆ ಆಗಿದ್ದು ಅದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಅದನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂದ್ರೂ ನಮ್ಮಿಂದ ಏನ್ ಮಾಡೋಕ್ಕಾಗುತ್ತೋ ಅದನ್ನ ಮಾಡಲೇಬೇಕಾಗತ್ತ. ಎಲ್ರಿಗೂ ಕೂಡ ದತ್ತ ದೃಷ್ಟಿ ಮದುವೆನ ಅನೌನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ನಾಳೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀನಿ, ಅಲ್ಲೇ ಇವರಿಬ್ಬರ ಮದುವೆನ ಕೂಡ ಅನೌನ್ಸ್ ಮಾಡ್ತೀನಿ ಅಂತದಾಗೆ ನಿಜವಾಗ್ಲೂ ಶರುಕ್ ಶಾಕ್ ಆಗುತ್ತೆ. ದೃಷ್ಟಿಗೆ ತುಂಬಾನೇ ಖುಷಿ ಆಗುತ್ತೆ. ಆ ಒಂದು ಖುಷಿನ ಹೋಗಿ ಆಕೆ ಚೆನ್ನಮ್ಮ ಮತ್ತೆ ಅಪ್ಪನ ಹತ್ರ ಕೂಡ ಹಂಚ್ಕೊತಿದ್ದಾಳೆ. ಹಬ್ಬಕ್ಕವರು ನನ್ನ ಸುಸಿ ಅಂತ ಒಪ್ಕೊಂಡ್ಬಿಟ್ರು, ನನ್ನ ಸೌಕಾರ ಮದುವೆ ಆಗಿದೆ ಅನ್ನೋದನ್ನ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಿದ್ದಾರೆ ನಾಳೆ ದೇವಸ್ಥಾನದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಆ ಕಡೆ ಶರು ಏನ್ ಮಾಡ್ಬೋದು? ನಿಜವಾಗ್ಲೂ ಶರುಗೆ ಮನೆಯಿಂದ ಗೇಟ್ ಪಾಸ್ ಸಿಗ್ತದೆ ಅಂತ ಅನ್ನಿಸ್ತದೆ. ದೃಷ್ಟಿ ಆ ಮನೆಯ ಅಫಿಷಿಯಲ್ ಸೊಸೆ ಆಗ್ತಿದ್ದಾರೆ. ಹಬ್ಬಕ್ಕನೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ? ದೃಷ್ಟಿ ಹಬ್ಬಕ್ಕ ಸೇರ್ಕೊಂಡು ಶರುಗೆ ಪಾಠ ಕಲಿಸ್ತಾರ? ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ.